ಎಷ್ಟೋ ಮಂದಿ MLA ಬಂದು ಬರೀ ಹೇಳಿ ಕೆಲಸ ಮಾಡಲಿಲ್ಲ. ಏನೋ ಪಕ್ಷಿಗಳಿಗೆ ಕುಡಿಯಕ್ಕೆ ಸಹ ನೀರಿದ್ದಿಲ್ಲ, ಮನುಷ್ಯರಿಗೆ ಅನಿಸಿ ದೊಡ್ಡ ವಿಷಯ ಆಗಿತ್ತು. ಎಲ್ಲರೂ ಗುಳೆ ಹೊಕ್ಕಿದ್ರು. 1050 ಫೂಟ್ ಬೋರ್ ಹಾಕ್ರೂ ನೀರ ಬರ್ತಿದಿಲ್ರಿ. ನಮ್ಮ MB ಪಾಟೀಲ್ರು ಉತ್ತಮ ನೀರಾವರಿ ಸಚಿವರು ಅಂತ ಅನ್ಸ್ಕೊಂಡಾರ, ಆಧುನಿಕ ಭಗೀರಥ ಅಂತ ಅನ್ಸ್ಕೊಂಡಾರ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. 1000 ಎಕರೆ ನೀರಾವರಿ ಮತ್ತು ಕಬ್ಬು ಬೆಳೆಯಂಗಾಗಿದಾರ ನಮ್ಮ ರೈತರು ಇವತ್ತು. ಒಂದ್ ವರ್ಷನಾಗ ಗಂಡು ಗೊಬ್ಬರ ಕೆಲಸ ಮಾಡಿ ಹುಟ್ಟಬೇಕು ಭೂಮಿ ಮೇಲ್ರಿ. ಇಂಥ ವ್ಯಕ್ತಿ ಏನು ಹುಟ್ಟಂಗೂ ಇಲ್ಲ. ಇದ ಒಂದ್ ವ್ಯಕ್ತಿ ರೀ ಗಂಡು ಗೊಬ್ಬರು. ದನ ಕರುಗಳಿಗೆ ನೀರು ಕುಡಿಯಾಕ ಹಾಕಿ ಪಕ್ಷಿಗೆ ಎಲ್ಲ ಅನುಕೂಲ ಆಗಿದೆ. ಅವರಿಂದ ನಾವು ಇವತ್ತು ನೀರು ಕಂಡಿದ್ದೇವೆ. ಅವನ್ ಪುಣ್ಯದಿಂದ 3 ಎಕರೆ ಕಬ್ಬ, 2 ಎಕರೆ ದ್ರಾಕ್ಷಿ, ನಿಂಬಿಗಿಡ ಅನುಕೂಲ ಐತ್ರಿ ನಮ್ಗೆ. ಮೊದಲು ಬರೀ ಒಣ ಬೇಸಾಯ ಇದು ಮಾಡ್ತಿದ್ದೀವ್ರಿ. ಈಗ ನಾವು ನೀರಾವರಿ ಮಾಡಿವ್. ಕಬ್ಬು 4 ಎಕರೆ ಕಬ್ಬು ಐತಿ, 3 ಎಕರೆ ದ್ರಾಕ್ಷಿ ಐತ್ರಿ. ನಾವು ದಿನ ಒಬ್ರಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ರಿ. ಈಗ ನಾವು 10 ಆಳ ಹಚ್ತೇವ್ರಿ ನಮ್ಮ ಹೊಲ್ದಾಗ. ನೀರಾವರಿ ಮಾಡ್ಯಾರ MB ಪಾಟೀಲ್ ಸಾಹೇಬರು. ಇಂಥ ಬ್ಯಾಸಿದಿಂದಾಗ ಅಂದ್ರೆ ಕೆರೆ ತುಂಬ ಯೋಜನೆ ಮಾಡ್ಯಾರು. ಕೆನಾಲ್ ಯೋಜನೆ ಐತಿ. ನಮ್ಗೆ ಯಾರಿಗೆ ರೈತರಿಗೆ ತೊಂದರೆ ಇಲ್ಲ. ಈಗ ನಮ್ಮ ಅಗದಿ ಆನಂದ ಅವ್ರ ಹೆಸರು ಹೇಳ್ಕೊಂಡು ಒಂದು ಇಟ್ಟಿರ್ತೀವಿ ನೋಡ್ರಿ. ಆ ಬಳಿಕ ನಿಮ್ಮ ನಾಯಕರದಾರಲ್ಲ, ನಮಗೆ ಅವರು ಮಾತಾಡಿದಾಗ ಅನಿಸ್ತು, ಇವರು ಸಾಮಾನ್ಯ ನಾಯಕರಲ್ಲ, ಜಲನಾಯಕರು. ಕುಲದ ನಾಯಕರನ್ನ ಇಳಿಸ್ತಾರ, ಏರಿಸ್ತಾರ. ಜಲದ ನಾಯಕರನ್ನ ಯಾರು ಇಳಿಸೋದಿಲ್ಲ, ಏರಿಸೋದಿಲ್ಲ. ನೀವು ನೀರು ಕುಡಿತಾ ಇರುವವರೆಗೆ ಅವರು ನಾಯಕರು, ನೀರು ಹರಿತಾ ಇರುವವರೆಗೆ ಬಹಳ ದೊಡ್ಡ ಕೆಲಸ ಮಾಡಿದಷ್ಟು ಸುಲಭ.